రోజంతా బిజీగా ఉండి కూర కూడా చేసే టైం లేదా? అయితే ఈరోజు ఈ కోడిగుడ్డు చట్నీని ట్రై చేసి చూడండి. చాలా ఈజీగా అయిపోతుంది, నిమిషాల్లో. చాలా ಟೇಸ್ಟಿగా ಕೂಡ ఉంటుంది. ಮುಂದಗ ಐತೆ ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಅಕ್ಕಿ ಹಸಿಟ್ಟು, ಕಡಲೆಬೇಳೆ ಹಸಿಟ್ಟು, ಅರಿಶಿನ, ಮ್ಯಾಗಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀರು ಹಾಕದೆ ಬ್ಯಾಟರ್ ರೆಡಿ. ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕದೆ ಸ್ಪೈಸಿನೆಸ್, ಚಳಿ ಅನ್ಸುತ್ತೆ, ಒಂದ್ಸತಿ ಶೆಕೆ ಅನ್ಸುತ್ತೆ. ಇದೆರಡಕ್ಕೂ ಮ್ಯಾಚ್ ಆಗುವಂತ ಒಂದು ಒಳ್ಳೆ ಸ್ಟಾರ್ಟಪ್ ಮಾಡೋಣ. ಒಂದು ತಪ್ಪಲೆಯಲ್ಲಿ ಎಣ್ಣೆ, ತುಪ್ಪ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಕೊಬ್ಬರಿ, ನೆನೆಸಿರೋ ಕಡಲೆಬೇಳೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಅದೇ ಜಾರ್ಗೆ ಟೊಮ್ಯಾಟೊ, ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಆ ಜಾರ್ಗೆ ಹಾಕ್ಬಿಟ್ಟು ಸೈಡ್ಗೆ ಇಟ್ಬಿಡಿ. ಒಂದು ಬಾಣಲಿಯಲ್ಲಿ ಎಣ್ಣೆ, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು ಮಾಡ್ಬೋದು ಅಂತ ಒಂದು ಜಾರ್ಗೆ ಜೀರಿಗೆ, ಕೊಬ್ಬರಿ, ನೆನೆಸಿರೋ ಕಡಲೆಬೇಳೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಅದೇ ಜಾರ್ಗೆ ಟೊಮ್ಯಾಟೊ, ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಆ ಜಾರ್ಗೆ ಹಾಕ್ಬಿಟ್ಟು ಸೈಡ್ಗೆ ಇಟ್ಬಿಡಿ. ಒಂದು ಜಾರ್ಗೆ ಜೀರಿಗೆ, ಕೊಬ್ಬರಿ, ನೆನೆಸಿರೋ ಕಡಲೆಬೇಳೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಅದೇ ಜಾರ್ಗೆ ಟೊಮ್ಯಾಟೊ, ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಆ ಜಾರ್ಗೆ ಹಾಕ್ಬಿಟ್ಟು ಸೈಡ್ಗೆ ಇಟ್ಬಿಡಿ. ಒಂದು ಬಾಣಲಿಯಲ್ಲಿ ಎಣ್ಣೆ, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು. ಇದಿಷ್ಟೊಂದು ಚೆನ್ನಾಗಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಒಂದು ಕಪ್ಗೆ ಲಿಂಬೆಹಣ್ಣಿನ ರಸ, ಖಾರದ ಪುಡಿ, ಉಪ್ಪು, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿರುವಂಥ ಬೆಂಡೆಕಾಯಿಗೆ ಆ ಮಸಾಲಾನ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡು ಆ ಕಟ್ ಮಾಡಿರುವಂಥ ಮಸಾಲೆ ಹಚ್ಚಿರುವಂಥ